ಇಂಡೈರೆಕ್ಟ್ ಪ್ರಮೋಷನ್ ಒಬ್ರಿಗೊಬ್ರಿಂದ ತೋರಿಸ್ಕೊಂಡು ನಗಾಡ್ಕೊಂಡು ಖುಷಿಯಾಗಿದ್ದಾರೆ ಜೋಡಿ ಹಕ್ಕಿಗಳು. ನಮ್ಮ ಶಾಪ್ನ ಹೊಸ ಕಲರ್ ಚಾರ್ಟ್ ಅಂತ ಹೇಳ್ಬೋದು. ಕುದುರೆ ಕುತ್ಕೊಂಡು ಕೂತ್ಕೊಂಡು ಹೋಗೋದು ಇವತ್ತು ಶೂಟ್ ಲೊಕೇಶನ್ಗೆ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದಿದ್ದೀನಿ. ಬಟ್ ಎಷ್ಟು ಜೋರ್ ಮಳೆ ಬರ್ತಿದೆ ಅಂತಂದ್ರೆ ಈ ಮಳೆಲಿ ಹೆಂಗ್ ಶೂಟ್ ಮಾಡೋದು ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ. ಹಾಯ್ ಹಲೋ ನಮಸ್ಕಾರ, ನಾನು ಧನುಶ್ರೀ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಅಮ್ಮ ಜೊತೆ ಮಂತ್ರಿ ಮಾಲ್ಗೆ ಹೋಗ್ತಾ ಇದ್ದೀನಿ. ಸೊ ತುಂಬ ಕೆಲಸಗಳಿತ್ತು. ಆ್ಯಕ್ಚುಲಿ ನಾನು ಪುಣೆಯಿಂದ ಬಂದದ್ದು ಅಷ್ಟೇ. ಲಾಸ್ಟ್ ಡೇ ವ್ಲಾಗ್ ಮಾಡೋಕ್ಕಾಗಿಲ್ಲ. ಅದು ಏನಾಯ್ತು ಕೂಡ ಹೇಳ್ತೀನಿ. ಫೈನಲಿ ನಾನು ಆ್ಯಕ್ಚುಲಿ ಶಾಪ್ ಹತ್ರ ಬಂದೆ. ನಾನು ಹೇಳಿದ್ನಲ್ಲ ರಿನೋವೇಷನ್ ವರ್ಕ್ದು ಕೆಲಸ ಇತ್ತು ಅಂತ. ಸೊ ಹಾಗಾಗಿ ಯಾರನ್ನ ಮೀಟ್ ಮಾಡಿದ್ದೀನಿ ನೋಡಿ ಇವತ್ತು. ಡ್ಯಾರೆನ್ ಬಂದಿದ್ದಾರೆ. ಡ್ಯಾರೆನ್ ಅವರು ಸೊ ಆಫ್ಟರ್ ಅ ಲಾಂಗ್ ಟೈಮ್ ಸೊ ಅವ್ರ ಫ್ರೆಂಡ್ ಕೂಡ ಬಂದಿದ್ದಾರೆ. ಸೊ ಇಸ್ ಬೇಸಿಕಲಿ ಇಂಟೀರಿಯರ್ ಯಾ. ಸೊ ಅದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ ಅಂತ ಹೇಳ್ಬಿಟ್ಟು ಕರೆಸಿದ್ದೆ. ಆ್ಯಂಡ್ ಡೆರನ್ ಕೂಡ ಏನೋ ಮಾಡೋಣ, ವಿಡಿಯೋಸ್ ಮಾಡೋಣ ಅಂತಿದ್ದ. ಏನ್ ಡೆರನ್ ವಾಟ್ ಯು ಡು? That was for my content and cut plans. ನಾನು ಬೇರೆ no. You can see that on my Instagram. Indirect promotion. So nice. And ಸ್ವಲ್ಪ ಕಾಯಿಸ್ತೆ ಪಾಪ ಹುಡುಗನ ನಾನು ಹಾಫ್ ಆನ್ ಅವರ್. Like I thought she'll be soon. Like compare last time ನಾವು ವೇಟ್ ಮಾಡಿದ ಪ್ರಕಾರ she's like 3 hours. ಲಾಸ್ಟ್ ಟೈಮ್ 3 hours ಮುಂಚೆ ವೆಯ್ಟ್ ಮಾಡಿದ್ದೆ ಬಂದ್ಬಿಟ್ಟು. ಈ ಸಲ ಅವ್ರನ್ನ ವೆಯ್ಟ್ ಮಾಡಿಸಿದ್ದೀನಿ ಅಷ್ಟೇ. ಸೊ ಎನಿವೇಸ್ ವಿಲ್ ಸಿ. ಗೈಸ್ ಫೈನಲಿ ಡ್ಯಾರೆನ್ ಏನೋ ವಿಡಿಯೋ ಮಾಡಬೇಕಿತ್ತು. ಮಂತ್ರಿ ಮಾಲಿಂದ ಹೊರಗಡೆ ಹೋಗಿ ಮಾಡ್ಕೊಂಡ್ ಬಂದ್ವಿ. ಇವಾಗ ಇಲ್ಲಿ ಬೊರಿಟೋ ಇದೆ ತಿನ್ನೋಣ ಅಂತಂದೆ. ಇಲ್ಲಿ ಬೊರಿಟೋನು ಇದೆಯಾ ಅಂತ ಹೇಳ್ಬಿಟ್ಟು ತಿನ್ನೋಣ ಅಂತ ರೆಡಿ ಆದ. ಆ್ಯಂಡ್ ಒಂದು ನನಗೆ ಹೇರ್ ಕಲರ್ ಇಷ್ಟ ಆಯಿತು. ಬೆಂಡ್ ಒಂದು ಆ್ಯಕ್ಚುಲಿ ಕಲರ್ ಚೆನ್ನಾಗಿದೆ. ಐ ರಿಯಲಿ ಲೈಕ್ ಇಟ್. ಫೈನಲಿ ಇಂಟೀರಿಯರ್ದೆಲ್ಲ ಏನು ಬೇಕು ಏನು ಬೇಡ ಅಂತೆಲ್ಲ ಹೇಳಾಯಿತು. ಆ್ಯಂಡ್ ಇವಾಗ ನಾನು ಇವತ್ತು ಜಿಮ್ಮಿಗೆ ಹೋಗಬೇಕು. ಆಫ್ಟರ್ 8 days ಆಫ್ ಗ್ಯಾಪ್ ನಾನು ಇವತ್ತು ಜಿಮ್ಮಿಗೆ ಹೋಗ್ತಾ ಇದ್ದೀನಿ. ಸೊ ಪಾಪ ನಮ್ಮ ಟ್ರೈನರು ಡೈಲಿ ಮೆಸೇಜ್ ಹಾಕೋರು. ನಾನು ಇನ್ನು ಪುಣೆಯಿಂದ ಬಂದಿರಲಿಲ್ಲ ಅಂತ ಹೇಳ್ಬಿಟ್ಟು ಹೇಳಿದೆ. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ ಪುಣೆಗೆ ಹೋದಾಗ ನಾನು ಒಂದು ದಿನ ವ್ಲಾಗ್ ಮಾಡಲಿಲ್ಲ. ಮತ್ತು ಅದಾದಮೇಲೆ ಬರೋ ದಿನವೂ ಮಾಡೋಕ್ಕೆ ಹೋಗಲಿಲ್ಲ. ಸ್ವಲ್ಪ ಟೈಮ್ ತೊಗೋಣ ಅಂತ ಹೇಳಿಬಿಟ್ಟು. ಸೊ ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ನಂದು. ಅದಾದಮೇಲೆ ನೆಕ್ಸ್ಟ್ ಡೇ ಬಂದಿದ್ದ ದಿನವೇ ನಾನು ಹೋಗಿ ಮನೆ ಹುಡುಕಿ ತುಂಬ ಕೆಲಸಗಳು ಮಾಡಿದ್ದೀನಿ. ಹಂಗಾಗಿ ಸ್ವಲ್ಪ ಟೈಮ್ ತೊಗೋಣ. ನಿದ್ದೆನೂ ಆಗಿರಲಿಲ್ಲ. ನಾನು ಆಲ್ಮೋಸ್ಟ್ 48 hours ನಿದ್ದೆನೇ ಮಾಡಿರಲಿಲ್ಲ. ಸೊ ಹಂಗಾಗಿ ಇವತ್ತು ಒಳ್ಳೆ ನಿದ್ದೆ ಮಾಡಿ ಎದ್ದಿರೋದು. ಸೊ ನಿನ್ನೆ ಬಂದಿದ್ದು ಪುಣೆಯಿಂದ. ಆ್ಯಂಡ್ ಇವರಿಬ್ಬರು ಏನೋ ಮಾಡ್ತಾರೆ ನೋಡಿ. ಒಬ್ರಿಗೊಬ್ರಿಂದ ತೋರಿಸ್ಕೊಂಡು ನಗಾಡ್ಕೊಂಡು ಖುಷಿಯಾಗಿದ್ದಾರೆ ಜೋಡಿ ಹಕ್ಕಿಗಳು. ಸೊ ಅಪ್ಪ ಇವಾಗ ಮೇ ಬಿ ನನ್ನ ಜೊತೆ ಮನೆಗೆ ಬರ್ತಾರೆ. ಸೊ ಆಮೇಲೆ ನಾನು ಜಿಮ್ಮಿಗೆ ರೆಡಿ ಆಗಬೇಕಾಗುತ್ತೆ. ಒಂದು ಸ್ವಲ್ಪ ಕೆಲಸ ಇದೆ ಮನೇಲಿ. ಸೊ ಅದನ್ನು ಮುಗಿಸ್ಕೊಂಡು ಆಮೇಲೆ ಹೊರಡಬೇಕಾಗುತ್ತೆ ಜಿಮ್ಮಿಗೆ. ಆ್ಯಂಡ್ ಇದು ಬಂದ್ಬಿಟ್ಟು ನಮ್ಮ ಶಾಪ್ನ ಹೊಸ ಕಲರ್ ಚಾರ್ಟ್ ಅಂತ ಹೇಳ್ಬೋದು. ಹಳೇದು ತುಂಬ ಹಳೇದಾಗಿತ್ತು. ಸೊ ಹಾಗಾಗಿ ಇದನ್ನು ತರಿಸಿದ್ದೀನಿ. ಹಳೆ ತೋರಿಸ್ತೀನಿ ನಿಮಗೆ. ಇದು ಆ್ಯಕ್ಚುಲಿ ಸ್ವಲ್ಪ ಎಕ್ಸ್ಪೆನ್ಸಿವ್ ಇದ್ದಿದ್ದು ಹಳೇದಿದು. ಸೊ ಇದರಲ್ಲಿ 400 ಕಲರ್ಸ್ ಆಗೋಷ್ಟಿತ್ತು. ಇದು ಸ್ವಲ್ಪ ಹಳೇದಾಗಿ ನೋಡಿ ಈ ಥರ ಎಲ್ಲ ಡ್ಯಾಮೇಜ್ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಹೊಸದು ತರಿಸೋಣ ಅಂತ ಹೇಳ್ಬಿಟ್ಟು ಅದನ್ನು ತರಿಸ್ದೆ. ಸೊ ನೋಡಿ ಇದು ಇಟ್ಸ್ ಟೈಮ್ ಟು ಸೇ ಗುಡ್ ಬೈ ಟು ದಿಸ್ ಒನ್. ಚೆನ್ನಾಗಿತ್ತಲ್ಲಮ್ಮ ಇದು? ಚೆನ್ನಾಗಿತ್ತು. ಬೇಗ ಹಾಳು ಮಾಡಿಬಿಟ್ಟು. ಅದು ಮುಂಚೆ ಇದ್ದಿದ್ದು ಎಂಪ್ಲಾಯೀಸ್ ನೀಟಾಗಿ ಮೇಂಟೈನ್ ಮಾಡಿಲ್ಲ. ಇದನ್ನು ಫುಲ್ ಎಲ್ಲ ಕಿತ್ತಾಕೊಂಡು ಏನೇನೋ ಮಾಡಿಬಿಟ್ರು. ಆ್ಯಂಡ್ ಈ ಸೈಡಲ್ಲೆಲ್ಲ ಮುರಿದೋಗ್ಬಿಟ್ಟಿದೆ ಅದು ನೋಡಿ. ಇಲ್ಲೆಲ್ಲ ಮುರಿದೋಗ್ಬಿಟ್ಟಿದೆ. ನಮ್ಮಮ್ಮ ಎಂಪ್ಲಾಯ್ ಹೇಳಿದ ತಕ್ಷಣ ಅವ್ರೇನೋ ತುಂಬ ಇರಿಟೇಟ್ ಆಗೋದ್ರಂತೆ. ಸೊ ಅಮ್ಮ ಅದೇ ಹೇಳ್ತಾ ಇದ್ರು. ಇಟ್ಸ್ ಲೈಕ್ ಐಯರ್ ಮಾಡಬೇಕಾದ್ರೆ ಅಷ್ಟೇ ಗೈಸ್. ಒನ್ ಥಿಂಗ್ ನಂಗೆ ಏನು ರಿಯಲೈಸ್ ಆಗಿದ್ದು ಅಂದರೆ 1 year ಅವರು ನೆಟ್ಟಾಗಿರ್ತಾರೆ ಅಂತಂದ್ರೆ ಅಂಥವ್ರನ್ನ ಮಾತ್ರ ತೊಗೋಬೇಕು ಅಂತ ಅನಿಸ್ತು. ಮತ್ತು ಒಂದು ಬಿಸ್ನೆಸ್ಸಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಅನ್ನೋದು ಇದ್ದಿದ್ದೇನೆ. ಸೊ ಹಾಗಾಗಿ ಇವತ್ತು ನಿನ್ನೆಯಿಂದ ನಮ್ಮ ಹೊಸ ಎಂಪ್ಲಾಯಿ ಕೂಡ ಬಂದಿದ್ದು. ಸೊ ಇವಾಗ ಇಬ್ಬರು ಹೊಸಬ್ರು ಹುಡುಗರೇ. ಹಾಗಾಗಿ ಯಾರು ನೇಲ್ಸ್ ಮಾಡಿಸ್ಕೋಬೇಕು ಅಥವಾ ಲ್ಯಾಶಸ್ ಮಾಡಿಸ್ಕೋಬೇಕು ಅಂತ ಇದ್ದರೆ ಬನ್ನಿ ನಮ್ಮ ಶಾಪ್ಗೆ ಆ್ಯಂಡ್ ಮಾಡಿಸ್ಕೊಡಿ. ನನಗೆ ಇದು ಆ್ಯಕ್ಚುಲಿ ಶೇಪ್ ತುಂಬ ಇಷ್ಟ ಆಯಿತು. ಬಟ್ ಇವಾಗ ಏನು ಮಾಡೋದು, ಇದು ಹಾಳಾಯ್ತಲ್ವಾ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಧನುಶ್ರೀ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಒಂದು ಶೂಟ್ ಇತ್ತು. ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ. ನಮ್ಮ ಮನೆಯಿಂದ ಆಲ್ಮೋಸ್ಟ್ 41 kilometers ಇದೆ. ಸೊ ಅಂತ ಒಂದು ಜಾಗಕ್ಕೆ ಹೋಗ್ತಾ ಇರೋದ್ರೆ ಆಲ್ಮೋಸ್ಟ್ 2 days ಇಂದ ಕೇಳ್ತಾ ಇದ್ದೀನಿ ಬ್ರೋ ಲೊಕೇಶನ್ ಶೇರ್ ಮಾಡಿ ಅಂತ. ಅವ್ರು ಇವತ್ತು ಶೇರ್ ಮಾಡಿದ್ಮೇಲೆ ನೋಡಿದ್ರೆ ಗೊತ್ತಾಯಿತು. ಆ್ಯಂಡ್ ಸ್ವಲ್ಪ ಲೇಟ್ ಕೂಡ ಆಯಿತು. ಇವತ್ತೊಂಥರ ಎಲ್ಲೂ ಹೋಗೋ ಮೂಡೇ ಇರಲಿಲ್ಲ ಅಂತ ಹೇಳ್ಬೋದು. ಆ್ಯಂಡ್ ಇವತ್ತು ಮಾಡ್ತಿರೋದು ಒಂದು ಹಾರ್ಸ್ ಜೊತೆ ಶೂಟು. ಐ ಹೋಪ್ ಹಾರ್ಸ್ ಸಿಕ್ಕಿದೆ ಅಂತ ಅನ್ಕೋತಿದ್ದು. ನಾನೇನು ಕೇಳೋಕ್ಕೆ ಹೋಗಿಲ್ಲ ಅವ್ರನ್ನ. ಸೊ ಇವಾಗ ನಂದು ಮೇಕಪ್ ಸ್ವಲ್ಪ ನಾನೇ ಮಾಡಿದ್ದೀನಿ. ಲ್ಯಾಶಸ್ ಒಂದು ಹಾಕಬೇಕು. ನನ್ನ ಹತ್ರ ಲ್ಯಾಶ್ ಗ್ಲೂ ಇರಲಿಲ್ಲ. ಸೊ ಹಾಗಾಗಿ ಒಬ್ಬರು ಮೇಕಪ್ ಆರ್ಟಿಸ್ಟ್ ಇದ್ದಾರೆ. ಸೊ ಅವರೇ ನನ್ನ ಹೇರ್ನ ಮಾಡ್ತಾರೆ ಇವತ್ತು. ಸೊ ಅವ್ರ ಹತ್ರ ಹೋಗಿ ಆಮೇಲೆ ಶೂಟ್ ಲೊಕೇಶನ್ಗೆ ಹೋಗಬೇಕು. ಸೊ ಲೆಟ್ಸ್ ಗೋ. ವೈಸ್ ಈ ಲೇಸ್ನ ಪೂರ ಹೊತ್ತು ನನ್ನ ಕೂಲಿಗೆ ಸುತ್ತಾರಂತೆ. ಆ್ಯಂಡ್ ಇಲ್ಲಿ ನೋಡಿ ಫುಲ್ ಹೆಂಗೆ ಸೆಟ್ ಮಾಡ್ಕೊಂಡಿದ್ದಾರೆ. ಸೊ ಮೇಕಪ್ ಶೂಟ್ಸ್ಗಳಂದರೆ ಕೆಲವು ಸಲ ಈ ಥರ ಇರುತ್ತೆ. ಬಟ್ ಆಲ್ರೆಡಿ ಮೇಕಪ್ ಮಾಡಿರೋದ್ರಿಂದ ನನಗೆ ಸ್ವಲ್ಪ ಲ್ಯಾಶಸ್ ಹಾಕ್ಕೊಡ್ತಾರೆ. ನಾನು ಹೇಳಿದ್ನಲ್ಲ ಆ ಥರ. ಆ್ಯಂಡ್ ಇವಾಗ ನನ್ನ ಒಂದು ಔಟ್ಫಿಟ್ ಯಾವುದು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಸೊ ಇದೇ ಔಟ್ಫಿಟ್ ನಾನು ಇವತ್ತು ಹಾಕೋತಾ ಇರೋದು. ನನಗೆ ಈ ಬಾರ್ಡರ್ಸ್ ಡಿಸೈನ್ಸ್ ಎಲ್ಲ ಏನಿದೆ ತುಂಬ ಚೆನ್ನಾಗಿ ಅನ್ನಿಸ್ತಿದೆ. ಲೆಟ್ಸ್ ಗೆಟ್ ರೆಡಿ ಗೈಸ್. ಸೊ ಗೈಸ್ ಫೈನಲಿ ನಾನು ಯಾವ ಥರ ಕಾಣಿಸ್ತಾ ಇದ್ದೀನಿ ನೋಡ್ಬೋದು ನೀವು. ಸೊ ನನಗಿದು ಜಡೆ ತುಂಬ ಚೆನ್ನಾಗಿ ಅನ್ನಿಸ್ತು. ಸುನೀತಾ ತುಂಬ ಚೆನ್ನಾಗಿ ಮಾಡಿದ್ದೀರಾ.
ಜಡೆನ ನಿಮಗೆ ತೋರಿಸ್ತೀನಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ, ನಂಗೆ ಇಷ್ಟ ಆಯಿತು. ಸೊ ಈ ಥರ ಫಸ್ಟ್ ಟೈಮ್ ಮಾಡ್ತಿರೋದು ನಾನು, ನಂಗೆ ಇಷ್ಟ ಆಯಿತು ಜಡೆ. ಹೆಂಗಿದೆ ಈ ಲುಕ್ ಹೆಂಗೆ ಬರುತ್ತೆ ನೋಡೋಣ ಇವತ್ತು. ಕುದುರೆ ಮೇಲೆ ಕುತ್ಕೊಂಡು ಹಿಂಗೆ ಟುಕು ಟುಕು ಅನ್ಸ್ಕೊಂಡು ಹೋಗೋದು ಇವತ್ತು. ಸೊ ಹೊರಡೋಣ ಗೈಸ್, ಲೇಟ್ ಆಯಿತು. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಸುನೀತಾ. ಶೂಟ್ ಲೊಕೇಶನ್ಗೆ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದಿದ್ದೀನಿ. ಬಟ್ ಎಷ್ಟು ಜೋರು ಮಳೆ ಬರ್ತಿದೆ ಅಂತಂದರೆ ಈ ಮಳೇಲಿ ಹೆಂಗೆ ಶೂಟ್ ಮಾಡೋದು ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ. ಬಟ್ ವೆದರು ಮತ್ತು ವಾತಾವರಣ, ಐ ಮೀನ್ ಎರಡು ಒಂದೇ, ವೆದರು ಮತ್ತು ಲೊಕೇಶನ್ ಏನು ಸಖತ್ತಾಗಿದೆ ಅಂತಂದರೆ ಐ ಥಿಂಕ್ ಮತ್ತೆ ಬರ್ಬೇಕು. ಈ ಜಾಗಕ್ಕೆ ಅಷ್ಟು ಚೆನ್ನಾಗಿದೆ. ಸೊ ಎಷ್ಟು ಅಲ್ಲಿ ಕಾಣಿಸ್ತಿದ್ದಿಲ್ಲ ಗೊತ್ತಿಲ್ಲ, ಅಂದರೆ ಇದೆಲ್ಲ ಕವರ್ ಆಗ್ಬಿಡುತ್ತೆ. ಪ್ಲೀಸ್ ತುಂಬ ಮಳೆ ಬರ್ತಿತ್ತಲ್ಲ, ಹಾಗಾಗಿ ಹಸು ಕೂಡ ಆಗ್ತಿತ್ತು. ಅರೌಂಡ್ ಟೈಮ್ ಅಂದ್ಬಿಟ್ಟು 5 ಗಂಟೆ ಆಗಿದೆ ಇವಾಗ. ಹಾಗಾಗಿ ತಿನ್ನೋಣ ಅಂತ ಹೇಳ್ಬಿಟ್ಟು ಪಪ್ಸ್ ತಿಂತಾ ಇದ್ದೀನಿ. ಸೊ ಅದನ್ನು ತಿನ್ಕೊಂಡು ಈಗ ಮತ್ತೆ ಶೂಟಿಂಗ್ ಲೊಕೇಶನ್ಗೆ ಹೋಗ್ಬೇಕು. ಇಲ್ಲೆಲ್ಲ ಸಿಟಿಗೆ ಬಂದಿದ್ದೀವಿ ಇವಾಗ. ಸೊ ಗೈಸ್ ಇವಾಗ ಅವರು ಕ್ಯಾಮ್ರಾದೇನೋ ರೆಡಿ ಮಾಡ್ಕೋತವ್ರೆ ಕೆಳಗಡೆ ಇಟ್ಬಿಟ್ಟು. ಸೊ ನಾನು ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ ಆಗಲಿ ಅಂತ ಹೇಳ್ಬಿಟ್ಟು. ಶೂಟ್ ಇವಾಗ ಸ್ಟಾರ್ಟ್ ಮಾಡಿದ್ರೆ ಒಂದು 5:30 ಏನೋ ಲೈಟ್ ಹೋಗೋ ಅಷ್ಟರಲ್ಲಿ ಮಾಡ್ಕೊಂಡ್ಬಿಡ್ಬೇಕು, ಇಲ್ಲ ಅಂದರೆ ಕಷ್ಟ ಆಗುತ್ತೆ. ಆ್ಯಂಡ್ ಇಲ್ಲೆಲ್ಲ ಫುಲ್ ಗ್ರೀನರಿ ಇದೆ ನೋಡಿ ಎಂಥ ಕಡೆ ಬಂದಿರೋದಂತ. ಗೈಸ್ ಇವಾಗ ನಾನೊಂದು ಛತ್ರಿ ತೊಗೊಂಡೆ, ಟ್ರಾಫಿಕಲ್ಲಿ ಬರ್ತಾ ಕಷ್ಟಪಟ್ಟು ಕೊಚ್ಚೆ ಗಿಚ್ಚಲೆಲ್ಲ ನಡ್ಕೊಂಡು ಬಂದಿದ್ದೀವಿ. ಇಲ್ಲಿ ನೋಡಿ ಏನೇನೋ ಸಿಗ್ತಾ ಇದೆ ಕಾಲಿಗೆ, ನಿಮಗೆ ಬೀಳ್ದಲ್ಲ ಅವರು ನೋಡಿ. ನಾನು ಚಪ್ಪಲಿ ಬರೀ ಹಿಂಗೆ ಹಾಕೊ ಬಂದಿದ್ದೀನಿ. ಅಯ್ಯೋ ನನ್ನ ಚಪ್ಪಲಿ ಗೊತ್ತೆ, ಫುಲ್ ಚಪ್ಪಲಿಗೆ ಹೋಗ್ಲಿಕ್ಕೆ ಕಾಲೆಲ್ಲ ಗಲೀಜಾಗ್ಬಿಡಿದೆ. ಮನೆ ತೊಳಿಬೇಕು ಇವಾಗ. ಅಲ್ಲಿ ನೋಡಿ ಅವ್ರು ಶೂಟ್ ಮಾಡ್ತಾ ಇದ್ದಾರೆ, ಅಂದರೆ ಶೂಟ್ ಮಾಡೋದಕ್ಕೆ ನೋಡ್ತವ್ರು ಯಾವ ಜಾಗ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು. ಹಂಗಿಲ್ಲ ಬರ್ಬೇಕಿತ್ತು ನಾವು. ಇದ್ರಲ್ಲಿ ಏನು ಚೀಚಿ ಬಂತು, ಕಾಲು ತೊಳ್ಕೊಬಿಟ್ಟು ನೀವೇನು ನೋಡೋಣ. ಶಟ್ ಇದು ಚೀಚಿ ಅಬ್ಬಾ. ಅದನ್ನ ಇಟ್ಟು ನಿಮ್ಮ ಶೋಲ್ಡರ್ ಹತ್ರ ರಾಣಿ ಏನು ಮಾಡಲ್ಲ, ಇಲ್ಲ ತುಂಬ ಇದಿದೆ. ಎಸ್ ಎಲ್ಲ ಈ ಕಡೆ ಅದು ಕಾಲಿಗೆ ಏನೋ ಇದಾಗ್ತದೆ. ಈ ಕೈ ಇಲ್ಲಿ ಹಿಡಿದು, ಆ ಕೈ ಅಲ್ಲಿ ಹಿಡಿದು. ಹತ್ರಿ. ಎಸ್ ಪರ್ಫೆಕ್ಟ್, ಸೂಪರ್. ನೀಟಾಗಿ ಹಾಕೋದು ಕಾಲು. ಈ ಡ್ರೆಸ್ ನಿಂತು ಇದು ಮಾಡ್ಬೇಕು, ಸ್ಪ್ರೆಡ್ ಮಾಡ್ಬೇಕು. ಹಾಕೊಂಡು ಎದ್ದು ನಿಂತು ಸ್ಪ್ರೆಡ್ ಮಾಡ್ಬೇಕು. ಇವಾಗ ನಿಮ್ಮ ಕಡೆ ಬರ್ತಿದೆ. ಅದಕ್ಕೆ ನೋವಾಗಲ್ವ ಬಾಯಲ್ಲಿ? ಏನು ಆಗಲ್ಲ. ನಡಿ ನಡಿ ಈ ಕಡೆ ಈ ಕಡೆ ಕಡೆ. ಸ್ಪ್ರೇಬಲ್ ಬತ್. ಓಕೆ ಹೇ ಹೋಲ್ಡ್ ಸ್ಟಾಪ್. ಓಕೆ 1 2 3 ಗೋ ಸ್ಟಾರ್ಟ್. ಗೈಸ್ ಫೈನಲಿ ನಮ್ದು ಶೂಟ್ ಆಯ್ತು. ಫುಲ್ ಕೂಲೆಲ್ಲ ಒದ್ದೆ ಆಗಿದೆ. ಅವರೆಲ್ಲ ಪಾಪ ನೋಡಿ ಎಲ್ಲ ಹೆಂಗ್ ಒದ್ದೆ ಆಗ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಹೆಂಗಿತ್ತು ಬ್ರೋ ಶೂಟು? ಸೂಪರ್ ಆಗಿತ್ತಲ್ಲ. ಲೈಫಲ್ಲಿ ಹಿಂಗ್ ಮಾಡಿಲ್ಲ ಅಲ್ವಾ? ಫುಲ್ ಮಳೆಲೆಲ್ಲ ನೋಡಿ ಕ್ಯಾಮ್ರಾ ಎಲ್ಲ ನೆಂದೋಗಿದೆ ನೋಡಿದ್ರೆ. ಆ ರೇಂಜಿಗೂ ಶೂಟ್ ಮಾಡಿರೋದು. ಅದ್ರ ಔಟ್ಪುಟ್ ಹೇಗಿರುತ್ತೆ ಅಂತ ನನ್ನ ಇನ್ಸ್ಟಾಗ್ರಾಮಲ್ಲಿ ಬರುತ್ತೆ, ಅವಾಗ ನೋಡಿ ನೀವು. ಅದು ಬಿಚ್ಚಕ್ಕಾಗಲ್ಲ. ಸೊ ಗೈಸ್ ಫೈನಲಿ ನಾನಿವಾಗ ಮನೆಗೆ ಬಂದೆ. ಆ್ಯಂಡ್ ನಂದು ಜಡೆ ಮಾತ್ರ ಬಿಚ್ಚಕ್ಕಾಗಿಲ್ಲ, ಬಟ್ಟೆ ಎಲ್ಲ ಸ್ವಲ್ಪ ಅಲ್ಲೇ ಚೇಂಜ್ ಮಾಡ್ಕೊಂಡು ಬಂದೆ. ಇದನ್ನ ಆ್ಯಕ್ಚುಲಿ ನೋಡಿ ಹಿಂಗಿದಲ್ಲ, ಇದನ್ನ ಕಟ್ ಮಾಡಬೇಕಾಗತ್ತೆ. ಅಮ್ಮ ಕಟ್ ಮಾಡಿಕೊಡ್ತೀರಾ? ಕಟ್ಟೆ ಹಾಕಿ ಮಾಡೋದು, ಹಂಗೆ ಬಿಚ್ಬೋದು. ನಮ್ಮ ಮಾಮನು ಮನೆಗೆ ಬಂದಿದ್ದಾರೆ. ಸೊ ಮಾಮ ಮತ್ತು ಅಪ್ಪ ಏನೇನೋ ಡಾಕ್ಯುಮೆಂಟ್ಸ್ ಎಲ್ಲ ಏನೇನೋ ತೊಗೊಂಡು ಮಾಡ್ತವ್ರೆ. ಆ್ಯಂಡ್ ಇಲ್ಲಿ ನೋಡಿ ಅಮ್ಮಂದು ಫೋನಲ್ಲೇ ಸೀರಿಯಲ್ ಓಡ್ತಾ ಇದೆ, ಯಾವುದೋ ಸೀರಿಯಲ್ಲು. ನಮ್ಮ ಅಪ್ಪಂದ್ರಲ್ಲಿ ನನ್ನ ಬ್ಲಾಗ್ ಓಡ್ತಾ ಇದೆ ನೋಡಿ. ನಮ್ಮಪ್ಪ ನನ್ನ ಬ್ಲಾಗ್ ನೋಡ್ತವ್ರೆ ನೋಡಿ. ಏನಪ್ಪ ಏನ್ ಮಾಡ್ತಿದ್ದೀರಾ ಡಾಕ್ಯುಮೆಂಟ್ಸ್ ಅಲ್ಲಿ? ಬೈಕ್ ಸೇಲ್ ಮಾಡಕ್ ಇದ್ ಮಾಡ್ತೀರ. ನಿಮ್ ಬೈಕ್ ಸೇಲ್ ಮಾಡ್ತಾ ಇದ್ದೀರಾ? ಕೊಡ್ಸಂತಲ್ರಿ ಅಷ್ಟೇ ತಾನೆ. ಸ್ಕೂಟಿ ಕೊಡಿಸ್ತೀನಿ, ಅವತ್ತು ಎಲೆಕ್ಟ್ರಿಕ್ ಸ್ಕೂಟಿ ಓಡಿಸ್ತಿದ್ರಲ್ಲ, ಅದು ಓಕೆನಾ? ಬೇಡ ಏಕೆ? ಅದು ಏನ್ ಗೊತ್ತಾ, ತುಂಬಾ ಫಾಸ್ಟ್ ಪಿಕಪ್ ಇರುತ್ತೆ, ಅದು ಕರೆಕ್ಟ್ ಆಗಿರ್ಬೇಕು. ಬಿಡಬೇಕು ಅಂದ್ರೆ ಬ್ರೇಕ್ ಹಿಡಿದೇ ಮುಂದೆ ಬಿಡಬೇಕು.
ನಿಮ್ದಾಗ್ಲೇ ಅದ್ರಲ್ಲಿ ಬಂತು, ಇದ್ರಲ್ಲಿ ಯಾಕೆ ಬತ್ತನೇ ಇಲ್ಲ. ಅದ್ ನೋಡಕ್ ಹೋಗಿ ಆಡ್ತವ್ರು ಕಟ್ ಮಾಡೋಕೆ. ಅಯ್ಯೋ ಹುಷಾರ್ ಕಣಮ್ಮ. ಒಂದು ನಿಮಿಷ ಅಲ್ಲಮ್ಮ, ಒಂದು ನಿಮಿಷ ಕಟ್ ಮಾಡಿಬಿಡ್ರಿ. ನೋಡಿ ಗೈಸ್, ನಮ್ಮ ಅಮ್ಮನ ಡೈಮಂಡ್ ರಿಂಗು ಅವ್ರು ಹಾಕೊಳ್ಳೋಷ್ಟು ನಾನು ಹಾಕೋದಿಲ್ಲ. ಸೊ ಗೈಸ್, ಇವತ್ತು ರಾತ್ರಿಗೆ ಇಡ್ಲಿ ಮತ್ತು ಚಟ್ನಿ ತಿಂತಾ ಇದ್ದೀನಿ. ಆ್ಯಂಡ್ ಅಲ್ಲಿ ನಮ್ಮ ಫೋಟೋಗ್ರಾಫರ್ ಬ್ರೋ ಕೂಡ ಅವರೇನಿದ್ರು, ಅವರೇನು ಪಾಪ ಊಟ ಮಾಡಿರಲಿಲ್ಲ, ಹಂಗೆ ಬಂದಿದ್ರು. ಸೊ ಅವ್ರಿಗೊಂಚೂರು ಏನೋ ತೊಗೊಂಡಿದ್ದೆ ಇದರಲ್ಲಿ, ಅವ್ರ ಪಾಪ ಪಪ್ಸ್ ಅಷ್ಟೇ ತಿಂದಿದ್ದು. ಈಗ ಊಟ ಮಾಡೋಣ. ನೀವು ನಿಮ್ಮ ಡ್ರೀಮ್ಸ್ ಮೇಲೆ ಫೋಕಸ್ ಮಾಡುವಾಗ 100 ಜನ ಬಂದ್ಬಿಟ್ಟು ಹೇಳ್ತಾರೆ ಇದು ತಪ್ಪು, ಇದು ಅದು, ಇದು ಅಂತ. ಯಾವ್ದಕ್ಕೂ ತಲೆ ಕೆಡ್ಸ್ಕೋಬೇಡಿ. ಕೆಲ್ಸದ ಮೇಲೆ ಫೋಕಸ್, 100% ಕೆಲ್ಸದ ಮೇಲೆನೆ ಇರ್ಬೇಕು ಫೋಕಸ್. ನಿಮಗ್ ಗೊತ್ತು ನೀವೇನ್ ಮಾಡ್ತಿದ್ದೀರಾ ಅಂತ, ಅಷ್ಟು ಸಾಕು.